ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಶುಕ್ರವಾರ, ಆಷಾಢ ಕೊನೆಯ ಶುಕ್ರವಾರ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನು ಅವತ್ತು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಾಗೆ ನಾನಿವತ್ತು ಟಿಫನ್ಗೆ ಅಂತ ಪುಳಿಯೋಗರೆ ಮಾಡಿದ್ದೆ. ಆ್ಯಕ್ಚುಲಿ ಇದು ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ನಿಮಗೆ ಕಡಾಯಿ, ಆ ಕಡಾಯಲ್ಲಿ ಮಾಡಿದ್ದೆ. ತುಂಬ ಹೊತ್ತು ಬಿಟ್ಟರೆ ಸ್ವಲ್ಪ ರಸ್ಟ್ ಸ್ಮೆಲ್ ಬರುತ್ತೆ ಅಂತ ನನಗೆ ಫೀಲ್ ಆಯಿತು. ಏನಾದರೂ ಗೊತ್ತಿದ್ದರೆ ಏನು ಮಾಡಬೇಕು ಅಂತ ಗೊತ್ತಿದ್ದರೆ ಹೇಳಿ. ಹಾಗೆ ನಾನಿವತ್ತು ಆಷಾಢ ಶುಕ್ರವಾರ ತಿಂಡಿ ತಿಂದೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ ನನಗೆ. ಆಲ್ರೆಡಿ ಟೈಮ್ ಕೂಡ 11:30 ಆಗಿತ್ತು, ತುಂಬ ಲೇಟ್ ಆಗಿತ್ತು. ಆದ ಕಾರಣ ನಾನು ತಿಂಡಿ ತಿಂದ್ಕೊಂಡೇ ಹೋದೆ. ನಾನು ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ದೀನಿ ಆಷಾಢ ಶುಕ್ರವಾರ ಹಚ್ಚೋಣ ಅಂತೇಳಿ. ಅದೇನೋ ಟೈಮ್ ಕೂಡ ಬಂದಿದ್ದಿಲ್ಲ. ಈ ಲಾಸ್ಟ್ ಶುಕ್ರವಾರ ನನಗೆ ಸಿಕ್ಕಿದ್ದು. ನಾನು ಕೂಡ ಮಿಸ್ ಮಾಡ್ಕೊಳ್ಳೇಬಾರ್ದು. ಮತ್ತು ಶಿವಮೊಗ್ಗದಲ್ಲಿ ತುಂಬ ಮಳೆ ಇರೋದ್ರಿಂದ ನನಗೆ ಶುಕ್ರವಾರ ದಿವಸ ಹೋಗೋಕ್ಕಾಗಿದ್ದಿಲ್ಲ, ಹಾಗಾಗಿ ಹೋಗಲಿಲ್ಲ. ಆಮೇಲೆ ಅದ್ರ ಜೊತೇಲಿ ಇದ್ದೇ ಇರುತ್ತಲ್ಲ ಹೆಣ್ಮಕ್ಳು ಪ್ರಾಬ್ಲಮ್ಸು, ಮಂತ್ಲಿ ಪ್ರಾಬ್ಲಮ್ಸು, ಅದು ಕೂಡ ಇರೋದ್ರಿಂದ ನನಗೆ ಹೋಗೋಕ್ಕಾಗಿಲ್ಲ. ಹಾಗೆ ಸಿಕ್ಕಿರೋ ಟೈಮು ಈ ಲಾಸ್ಟ್ ಶುಕ್ರವಾರ ಬಿಡಲೇಬಾರ್ದು ಅಂತ ಅಂದ್ಕೊಂಡೆ ನಾನು. ಹಾಗೆ ನಾನು ಕೂಡ ಶುಕ್ರವಾರ ಲಾಸ್ಟ್ ಒಂದು ಶುಕ್ರವಾರ ಆಷಾಢ ಹಚ್ಚೋಣ ಅಂತ ಅಂದ್ಕೊಂಡೆ. ಹಾಗೆ ನೆಕ್ಸ್ಟ್ ನನಗೆ ಒಂದು 3 to 4 ವೀಕ್ಸು ಅಟ್ಲೀಸ್ಟ್ ಶ್ರಾವಣದಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡೆ. ನಾನು 5 ವೀಕ್ಸ್ ಹಚ್ಚಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ನಮಗೇನು ಇಷ್ಟಾರ್ಥ ಆಗಬೇಕು ಅಂತ ಇರುತ್ತೋ ಅದನ್ನೆಲ್ಲ ಅಂದ್ಕೊಂಡು ಹಚ್ಬೇಕಂತೆ. ನಾನು ಕೂಡ ಇದನ್ನು ಫಸ್ಟ್ ಟ್ರೈ ಮಾಡ್ತಾ ಇರೋದು. ಯಾರಿಗಾದ್ರೂ ಒಳ್ಳೇದಾಗಬೇಕು ಅಂದರೆ ಹಚ್ಚೋದ್ರಲ್ಲಿ ಏನು ತಪ್ಪಿಲ್ಲ. ದೇವಸ್ಥಾನಕ್ಕೆ ನಾವು ಯಾವಾಗಲೂ ಹೋಗ್ತೀವಿ. ಅದ್ರ ಜೊತೆಲಿ ಇದೊಂದು ಮಾಡಿದರೆ ದೇವಿ ಒಲಿದ್ರು ಒಲಿಬೋದು ಅಂತ ಅಂದ್ಕೊಂಡು ನಾನು ಕೂಡ ಲಾಸ್ಟ್ ಒಂದು ಶುಕ್ರವಾರ ಹಚ್ಚೋಣ ಅಂತ ಅಂದ್ಕೊಂಡು ಮನೆಯಿಂದೆಲ್ಲ ಜೋಡಿಸ್ಕೊಂಡು ಹೋದೆ. ಇವತ್ತು ಫುಲ್ ರಶ್ ಅಂದರೆ ಫುಲ್ ರಶ್ ಇತ್ತು. ಅಲಂಕಾರ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಅಷ್ಟೊಂದು ಜನ ದೀಪ ಹಚ್ಚೋಕ್ಕೆ ಬರ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದ್ರು. ಆ್ಯಕ್ಚುಲಿ ಇದನ್ನು ಮನೆಯಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಹೋಗಬಾರ್ದು. ಆ್ಯಕ್ಚುಲಿ ಅಲ್ಲಿ ಹೋಗಿ ರೆಡಿ ಮಾಡಬೇಕು. ನಾನು ಕೂಡ ಹಾಗೆ ಅಲ್ಲೇ ಹೋಗಿ ರೆಡಿ ಮಾಡ್ಕೊಂಡು ಹಚ್ತಾಯಿದ್ದೆ. ಅಲ್ಲಿ ನಾನು ತುಂಬ ರಶ್ ಇರೋದ್ರಿಂದ ಸ್ವಲ್ಪ ಗಾಡಿ ಆಡೋ ಜಾಗದಲ್ಲೇ ಕೂತಿದ್ದೆ. ಹಾಗಾಗಿ ನನಗೆ ದೀಪ ಕೂಡ ಅಂಟ್ತಾ ಇದ್ದಿಲ್ಲ. ಆರತಿ ಕೂಡ ಮಾಡೋಕ್ಕೆ ಅಷ್ಟೊಂದು ಜಾಗ ಇದ್ದಿಲ್ಲ. ತುಂಬ ಅಂದರೆ ತುಂಬ ರಶ್ ಇತ್ತು. ತುಂಬ ಜನ ಬಂದಿದ್ದರು ಆವತ್ತಿನ ದಿವಸ. ನಾನು ಕೂಡ ಹಚ್ಚಿದೆ. ಯಾವುದಕ್ಕೆ ಆಗಲಿ ಕಾಲ ಕೂಡ ಬರಬೇಕು ಅಂತಾರಲ್ಲ, ಹಾಗೆ ನನಗೆ ಇಷ್ಟು ದಿನ ಆಗಿದ್ದಿಲ್ಲ ಅಂದ್ಕೊಂಡು ಆಲ್ಮೋಸ್ಟ್ ನನಗೆ ಒಂದು ವರ್ಷದಿಂದನೇ ಅಂದ್ಕೊಳ್ತಾ ಇದ್ದೀನಿ ಹೋಗಬೇಕು ಅಂತ. ಬಟ್ ಹೋಗೋಕ್ಕೆ ಆಗಿದ್ದಿಲ್ಲ. ನಾನು ಫೈನಲಿ ಇವತ್ತು ಒಂದು ಆಷಾಢ ಶುಕ್ರವಾರ ಹಚ್ಚೋಣ ಅಂತ ಅಂದ್ಕೊಂಡು ಹೋದೆ. ದೇವಿಗೆ ಅಲಂಕಾರ ಮಾತ್ರ ಸೂಪರಾಗಿ ಮಾಡಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ನನಗೆ ನೋಡಿ ಫುಲ್ ಒಂಥರ ಖುಷಿಗೂ ಆಗೋಯ್ತು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ನೀವು ಕೂಡ ನೋಡ್ತೀರಾ. ಆಲ್ರೆಡಿ ಮನೆಗೆ ಬರೋ ಅಷ್ಟರಲ್ಲಿ 12:30 ಆಗಿತ್ತು. ಹಾಗೆ ಮಧ್ಯಾಹ್ನದ ಊಟ ಕೂಡ ಪ್ರಿಪೇರ್ ಮಾಡಿ ಆಲ್ರೆಡಿ ಚಪಾತಿ ಹಿಟ್ಟೆಲ್ಲ ಕಲಸಿ ಹೋಗಿದ್ದೆ ನಾನು. ಬಂದಮೇಲೆ ಪಲ್ಯ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ಆ್ಯಡ್ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ. ಎಲ್ಲರೂ ಮನೇಲೂ ಮೆಂತ್ಯ ಸೊಪ್ಪು ಡೈರೆಕ್ಟ್ ಒಬ್ಬೊಬ್ಬರು ಮಿಕ್ಸಿ ಮಾಡಾಕ್ತಾರೆ, ಒಬ್ಬೊಬ್ರು ಆ ಥರ ಹಾಕ್ತಾರೆ. ನಾನು ಸ್ವಲ್ಪ ಈ ಥರ ಟ್ರೈ ಮಾಡೋಣ ಅಂತೇಳಿ ಮಾಡಿದ್ದು ಅಷ್ಟೇ. ಹಾಗೆ ತುಂಬ ಚೆನ್ನಾಗಿತ್ತು. ಹಾಗೆ ನಾನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಹತ್ರ ಬಂದಿರೋದ್ರಿಂದ ಒಂದೆರಡು ಜ್ಯುವೆಲ್ರಿ ತರಿಸೋಣ ದೇವರಿಗೆ. ನನ್ನ ಹತ್ರ ಜ್ಯುವೆಲ್ರಿ ಇದ್ದಿಲ್ಲ. ಗೋಲ್ಡು ಅದು ಆಲ್ಮೋಸ್ಟ್ ಎಲ್ಲ ಬ್ಯಾಂಕಲ್ಲಿ ಇರುತ್ತೆ. ಹಾಗಾಗಿ ನಾನು ಕೂಡ ಒಂದೆರಡು ಕಾಸಿನ ಸರ ತರಿಸೋಣ ಅಂತ ಅಂದ್ಕೊಂಡಿದ್ದೆ. ಅದು ಕೂಡ ಇವತ್ತೇ ಡೆಲಿವರಿ ಆಗಿರೋದ್ರಿಂದ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು 2 ಕಾಸಿನ ಸರ ತರಿಸಿದ್ದೀನಿ, 1 by 1 ಸ್ಟೆಪ್ಪು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಾನು ಮೀಶೋದಲ್ಲಿ ತರಿಸಿದ್ದೆ. ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಾನು ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಆದರೂ ತುಂಬ ಚೆನ್ನಾಗಿತ್ತು. ನಾನು ನೋಡಿದ ತಕ್ಷಣ ಖುಷಿಯಾಗೋಯಿತು. ನಾನು ಎಕ್ಸ್ಚೇಂಜ್ ಎಲ್ಲಿ ಹಾಕಬೇಕಾಗುತ್ತೋ, ಕೆಲವೊಂದು ಸಲ ಮೀಶೋ ಪ್ರಾಡಕ್ಟ್ ತುಂಬ ಚೆನ್ನಾಗಿರಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹಾಗೆ ನಾವು ಅವತ್ತಿನ ದಿವಸ ಸಂಜೆನೇ ಹೋಗಿದ್ವಿ ಹೊರಗಡೆ ಹೋಗೋಣ ಅಂತೇಳಿ. ಮಳೆ ಸ್ವಲ್ಪ ನಿಂತಿತ್ತು, ಬಟ್ ಮಂಟಪ ಕೂಡ ಫುಲ್ಲಾಗಿತ್ತು ಶಿವಮೊಗ್ಗದಲ್ಲಿ. ಹಾಗೆ ಹೋಗ್ತಾ ಅದು ಕೂಡ ಒಂದೆರಡು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಕೊಂಡೆ. ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋಗಿದ್ವಿ ನಾವು ಹೊರಗಡೆ. ಊಟ ಮುಗಿಸಿ ಸ್ವಲ್ಪ ಹೊತ್ತು ಮಲಗಿದ ಮೇಲೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಹರಿತಾ ಇತ್ತು ನದಿ. ಹಾಗೆ ಅದು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ನೀರು ಬಂತು. ಮಂಟಪ ಎಲ್ಲ ಫುಲ್ ಆಗೋಗಿತ್ತು. ಹಾಗೆ ನಾನು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟು ಆಲ್ಮೋಸ್ಟ್ 7:38 ಆಗಿತ್ತು. ಹಾಗೆ ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಾದ್ರೆ ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಬಟ್ ಸ್ವಲ್ಪ ಬೇಗ ಬುಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಪ್ಲೀಸ್ ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಆ ಥರ ವೀಡಿಯೋಸ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.